ಬಿಹಾರ ರಾಜಕಾರಣದಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬಿಹಾರದಲ್ಲಿ ಈಗ ಒಂದು ರೀತಿಯಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ. ಬಿಹಾರದಲ್ಲಿ ಅಲುಗಾಡ್ತಾ ಇದೆ ಮೈತ್ರಿ ಸರ್ಕಾರ. ಪ್ರವಾಸವನ್ನ ರದ್ದುಗೊಳಿಸಿ ಪಾಟ್ನಾದಲ್ಲೇ ನಿತೀಶ್ ಠಿಕಾಣಿಯನ್ನ ಹೂಡಿದ್ದಾರೆ. ಜಾರ್ಖಂಡ್ ಟೂರ್ ಅನ್ನ ರದ್ದುಗೊಳಿಸಿದ್ದಾರೆ ನಿತೀಶ್ ಕುಮಾರ್. ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ ನಿತೀಶ್ ಕುಮಾರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರನ್ನು ಕೂಡ ಪಾಟ್ನಾಗೆ ಬರಲು ನಿತೀಶ್ ಸೂಚಿಸಿದ್ದಾರೆ. ಸರ್ಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯ ಎಲ್ಲ ಶಾಸಕರು ಕೂಡ ಪಾಟ್ನಾಗೆ ಶಿಫ್ಟ್ ಆಗಿದ್ದಾರೆ. ಮತ್ತೆ ಬಿಜೆಪಿ ಜೊತೆಯಲ್ಲಿ ಸೇರಿ ಪಲ್ಟೂರಾಮ್ ಆಗ್ತಾರಾ ನಿತೀಶ್? ಮೂರನೇ ಬಾರಿ ಲಾಲೂ ಪ್ರಸಾದ್ಗೆ ಕೈ ಕೊಡ್ತಾರಾ ನಿತೀಶ್? ನಿತೀಶ್ ವಿರುದ್ಧ ಕಾಂಗ್ರೆಸ್ ಎಡಪಕ್ಷಗಳ ಶಾಸಕರು ಬಂಡಾಯವನ್ನು ಎದ್ದಿದ್ದಾರೆ. ಆ ಮೂಲಕ ಬಿಹಾರದಲ್ಲಿ ಮತ್ತೊಂದು ರಾಜಕೀಯ ಮನ್ವಂತರಕ್ಕೆ ಕಾರಣ ಆಗುತ್ತಾ ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಬಿಹಾರದಲ್ಲಿ ರಾಜಕಾರಣದ ಅಲ್ಲೋಲ ಕಲ್ಲೋಲ. ಈಗ ಬಿಹಾರದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ. ಮೈತ್ರಿ ಸರ್ಕಾರ ಅಲುಗಾಡ್ತಾ ಇದೆ. ಪಾಟ್ನಾದಲ್ಲೇ ನಿತೀಶ್ ಠಿಕಾಣಿ ಹೂಡಿದ್ದಾರೆ. ಜಾರ್ಖಂಡ್ ಟೂರನ್ನು ರದ್ದುಗೊಳಿಸಿದ್ದಾರೆ ನಿತೀಶ್ ಕುಮಾರ್. ಸರ್ಕಾರವನ್ನು ಉಳಿಸಿಕೊಳ್ಳಲು ನಿತೀಶ್ ಕುಮಾರ್ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಎಲ್ಲ ಶಾಸಕರನ್ನ ಪಾಟ್ನಾಕ್ಕೆ ಬರಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಎಲ್ಲ ಶಾಸಕರು ಕೂಡ ಪಾಟ್ನಾಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ಮತ್ತೆ ಬಿಜೆಪಿ ಜೊತೆಯಲ್ಲಿ ಪಲ್ಟೂರಾಮ್ ಆಗ್ತಾರಾ ನಿತೀಶ್? ಇದು ಈಗ ಭಾರಿ ಕುತೂಹಲ. ಮೂರನೇ ಬಾರಿ ಲಾಲೂ ಪ್ರಸಾದ್ಗೆ ಕೈ ಕೊಡ್ತಾರಾ ನಿತೀಶ್? ನಿತೀಶ್ ವಿರುದ್ಧ ಕಾಂಗ್ರೆಸ್ ಎಡಪಕ್ಷಗಳ ಶಾಸಕರು ಬಂಡಾಯವನ್ನು ಎದ್ದಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಾ. ಬಿಹಾರದಲ್ಲೂ ಕೂಡ ಅರಳುತ್ತಾ ಕಮಲ ಸರ್ಕಾರ. ಬಿಹಾರ ಮಾಜಿ ಡಿಸಿಎಂ ಸುಶೀಲ್ ಮೋದಿ ಜೊತೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆಯನ್ನು ಮಾಡಿದ್ದಾರೆ. ಸಂಜೆ 6:30ಕ್ಕೆ ಸುಶೀಲ್ ಅಮಿತ್ ಶಾ ಭೇಟಿ ಆಗ್ತಾರೆ. ನೋಡಿ, ಇನ್ನು ಮೀಟಿಂಗ್ ಆಗಿಲ್ಲ, ಮೀಟಿಂಗ್ ಮಾಡ್ತಾರೆ 6:15ಗೆ. ತೀವ್ರ ಕುತೂಹಲವನ್ನು ಮೂಡಿಸಿದ ದಿಗ್ಗಜರ ಭೇಟಿ. ಬಿಹಾರದಲ್ಲಿ ಕಮಲ ಸರ್ಕಾರ ಅರಳುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ, ಬಿಹಾರದ ಮಾಜಿ ಡಿಸಿಎಂ ಸುಶೀಲ್ ಮೋದಿ ಜೊತೆಯಲ್ಲಿ ಅಮಿತ್ ಶಾ ಅವರು 6:15ಗೆ ಭೇಟಿಯಾಗಿ ಮೀಟಿಂಗನ್ನು ಮಾಡ್ತಾರೆ. ಆ ಮೂಲಕ ಸಂಜೆ 6:15ಗೆ ಸುಶೀಲ್ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಭೇಟಿ ಆಗ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ತೀವ್ರ ಕುತೂಹಲವನ್ನು ದಿಗ್ಗಜರ ಭೇಟಿ ಈಗ ಕುತೂಹಲವನ್ನು ಕೆರಳಿಸಿದೆ. ಇನ್ನೊಂದು ಕಡೆಯಲ್ಲಿ ಏನು ನಿತೀಶ್ ಕುಮಾರ್ ಈಗ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಜಾರ್ಖಂಡ್ ಟೂರ್ಗೆ ಹೊರಟವರು ಅದೇ ರದ್ದುಗೊಳಿಸಿದ್ದು, ಟೂರನ್ನು ಕ್ಯಾನ್ಸಲ್ ಮಾಡಿದರು. ಯಾಕಂತ ಹೇಳಿದರೆ, ಇಲ್ಲಿ ಈ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗ್ತಿರುವಾಗ ನಾನೇನಾದರೂ ಜಾರ್ಖಂಡ್ ಹೋದರೆ ಇಲ್ಲಿ ಸರ್ಕಾರವೇ ಬಿದ್ದೋಗುವಂಥ ಸಾಧ್ಯತೆ ಇದೆ ಅನ್ನೋದು. ಈ ಹಿಂದೆ ನಿತೀಶ್ NDA ಮೈತ್ರಿಕೂಟದ ಜೊತೆಗೆ ಬೆಂಬಲವನ್ನು ಕೊಟ್ಟು ಆನಂತರ ಅಸಮಾಧಾನಗೊಂಡು ಇಂಡಿ ಒಕ್ಕೂಟದ ಜೊತೆಯಲ್ಲಿ ಕಾಣಿಸ್ಕೊಂಡ್ರು. ಈಗ ನಿತೀಶ್ ಅವರು ಒಂದು ರೀತಿಯಲ್ಲಿ ಗೊಂದಲಕ್ಕೀಡಾಗಿದ್ದಾರೆ, ಅಥವಾ ಗೊಂದಲ ಅವ್ರಿಗೆ ಉಂಟಾಗಿದೆ. ಇಲ್ಲೂ ಕೂಡ ಬಿಜೆಪಿ ಏನಾದರೂ ಆಪರೇಷನ್ ಮಾಡಿ ತನ್ನ ಶಾಸಕರನ್ನು ತನ್ನ ಪಕ್ಷಕ್ಕೆ ಕರ್ಕೊಂಡು ಬಂದು ಬಿಹಾರದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಏನಾದರೂ ಮೈತ್ರಿಯೊಂದಿಗೆ ಸರ್ಕಾರ ರಚನೆ ಮಾಡುವಂಥ ಒಂದಿಷ್ಟು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡಿರುವಂಥ ಬಿಹಾರದ ಮುಖ್ಯಮಂತ್ರಿ ಈಗ ಈ ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಎಲ್ಲ ಶಾಸಕರು ಕೂಡ ಪಾಟ್ನಾಗೆ ಶಿಫ್ಟ್ ಆಗಿರೋದು ಭಾರಿ ಕುತೂಹಲವನ್ನು ಕೆಲಿ. 6:15ಗೆ ಸುಶೀಲ್ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಭೇಟಿಯಾಗಿ ಮಾತುಕತೆ ಮಾಡ್ತಾರೆ. ನೋಡಿ, ಬಿಹಾರ DCM KC ತ್ಯಾಗಿ ಸಂಪರ್ಕದಲ್ಲಿರೋ ಬಿಜೆಪಿ. ನೋಡಿ, ಇವ್ರ ಮೂಲಕ ಏನಾದರೂ ಸರ್ಕಾರವನ್ನು ಬೀಳಿಸುವಂಥ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆಯಾ ಅನ್ನೋದು. ಬಿಹಾರ ಬಿಜೆಪಿ ನಾಯಕರ ಜೊತೆಯಲ್ಲಿ ತ್ಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಜೊತೆ ಮೈತ್ರಿ ತೊರೆಯುತ್ತಾರಾ ನಿತೀಶ್? ಇಂಥದ್ದೊಂದು ಪ್ರಶ್ನೆ ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಮತ್ತೆ ಒಂದು ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಬಿಹಾರ ರಾಜಕಾರಣದಲ್ಲಿ ಕಾಂಗ್ರೆಸ್ ಅನ್ನು ಬಿಟ್ಟು JDU ಮೈತ್ರಿ ಸಾಧ್ಯತೆ ಇದೆ. ಬಿಜೆಪಿ ಜೊತೆಗೂಡಿ ನಿತೀಶ್ ಕುಮಾರ್ ಸರ್ಕಾರ ರಚನೆ ಮಾಡುವಂಥ ಸಾಧ್ಯತೆ ಇದೆ. ಕಾಂಗ್ರೆಸ್ ನೋಡಿ, ಬಹಳ ಹಿನ್ನಡೆ ಕಾಂಗ್ರೆಸ್ಗೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದಾಗ 5 ಸ್ಟೇಟ್ ಇಲೆಕ್ಷನ್ ಮುಖಭಂಗ ಅನುಭವಿಸಿರುವಂಥ ಕಾಂಗ್ರೆಸ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟವನ್ನು ಮಾಡಿಕೊಂಡು NDA ಮೈತ್ರಿಕೂಟಕ್ಕೆ ಒಂದು ರೀತಿಯಲ್ಲಿ ಸೆಡ್ಡು ಹೊಡಿಬೇಕು ಅಂತೇಳಿ ಅಂದ್ಕೊಂಡಂಥ ಕಾಂಗ್ರೆಸ್ಗೆ ಒಂದಾದ ಮೇಲೆ ಒಂದು ಬರ ಸಿಡಿಲಿನಂತೆ ಒಂದೊಂದೇ ಆಘಾತಗಳು ಎದುರಾಗ್ತಾ ಇವೆ. ಈಗ ಬಿಹಾರದಲ್ಲೂ ಕೂಡ ರಾಜಕೀಯವಾಗಿ ಒಂದು ತಲ್ಲಣಕ್ಕೆ ಕಾರಣ ಆಗಿರೋದು ನಿತೀಶ್ ಮತ್ತೆ ಬಿಜೆಪಿ ಅಗೈನ್ ದೋಸ್ತಿಯಾಗಿ ಸರ್ಕಾರವನ್ನು ಬೀಳಿಸಿ, ಅಂದರೆ ಮೈತ್ರಿ ಸರ್ಕಾರ ಇವ್ರ ಜೊತೆಲಿ ಆಗುತ್ತೆ ಅನ್ನೋದು ಎಲ್ಲವೂ ಕೂಡ ಭಾರಿ ಕುತೂಹಲವನ್ನು ಕೇಳಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಬಿಹಾರದಲ್ಲಿ ಮತ್ತೊಂದು ರಾಜಕೀಯ ಮನ್ವಂತರಕ್ಕೆ ಏನಾದರೂ ಕಾರಣ ಆಗ್ತಾ ಇದೆಯಾ ರಾಜಕಾರಣ? ಏನ್ ವಿವರ ಇದೆ ನಟೇಶ್? ರಂಜಿತ್, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಇಡೀ ದೇಶದ ರಾಜಕೀಯವೇ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು. ಇದೀಗ ತಾನೇ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ನಾವು ಹಿಂದೆ ಕೂಡ ರಿಪಬ್ಲಿಕ್ ನಲ್ಲಿ ಪ್ರಸ್ತಾಪ ಮಾಡಿದ್ವಿ. ಇಂದು ಕೂಡ ಕರ್ನಾಟಕದಲ್ಲೂ ಕೂಡ ಒಂದು ರೀತಿಯ ಬದಲಾವಣೆ ಆಗ್ತಾ ಇದೆ. ಅದೇ ರೀತಿ ಬಿಹಾರದಲ್ಲೂ ಕೂಡ ರಾಜಕೀಯ ಸಂಚಲನವೇ ಮೂಡ್ತಾ ಇದೆ ಅಂತಾನೆ ಹೇಳ್ಬೋದು. RJD ಮತ್ತು JDU ಏನು ಪಕ್ಷ, ಎರಡೂ ಪಕ್ಷಗಳು ಸೇರಿ ಒಂದು ಅಸ್ತಿತ್ವವನ್ನ ಕಂಡುಕೊಂಡಿದ್ವು. ಇದೀಗ ಅದು ಕೂಡ ಮುರಿದು ಬೀಳುವಂತಹ
ಪರಿಸ್ಥಿತಿ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಬಿಜೆಪಿ ತನ್ನ ಪಾರುಪತ್ಯವನ್ನ ಬಿಹಾರದಲ್ಲಿ ಸ್ಥಾಪಿಸುವ ಎಲ್ಲ ಕೆಲಸವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರು ಕೂಡ ಈಗಾಗಲೇ ಬಿಜೆಪಿ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆರ್ಜೆಡಿ ಮತ್ತು ಜೆಡಿಯು ನಡುವೆ ಎಲ್ಲೋ ಒಂದು ಕಡೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ, ಗೊಂದಲ ಉಂಟಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳು 4 ಅಥವಾ 5 ದಿನಗಳಿಂದ ಕೇಳಿ ಬರ್ತಾ ಇತ್ತು. ಇದು ಇದೀಗ ಮುಖ್ಯವಾಗಿ ಬಿಜೆಪಿ ತನ್ನ ಅಸ್ತಿತ್ವವನ್ನ